ನಿಮ್ಮಲ್ಲೂ ಕೂಡ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವಂಶಸ್ಥರ ಆ ಕಲೆಗೆ ತಾತನ ಕಲೆ ತಂದೆ ತರ ತಾತನ ತರ ಅಲ್ವಾ ಅಂಥವ್ರಿಗೆ ಜಗನ್ನಾಚಾರ್ಯ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೂಡ ಸರ್ಕಾರ ಇವತ್ತು ಈಗ ತಾನೇ ಶಾಸಕರು ಹೇಳ್ತಾ ಇದ್ರು. ಆ ನಿಲ್ಲು ಒಂದು ಕಡೆ ಅದು ಒಳಗೊಂಡಿದೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿದಾಗ ಶಿಲ್ಪಿ ಜಗನ್ನಾಚಾರ್ಯವರು ಅದನ್ನು ಗುಡಿಸ್ಬಿಟ್ರೆ ನಾನು ನನ್ನ ಕೈಯನ್ನೇ ಕತ್ತರಿಸ್ಕೊತೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಇತಿಹಾಸ ನಾನು ಇಟ್ಟಷ್ಟು ಅವ್ರು ಇಟ್ಟಿರ್ತಕ್ಕಂಥ ಅವ್ರ ಇತಿಹಾಸದ ಕೃತಿಯನ್ನು ಓದ್ತಾ ಇದ್ದಾರೆ. ಹಾಗೆ ಗುಡಿಸ್ಪಟ್ಟು ಯಾರು ಅಂತ ಮೂಲ ಹುಡುಕಕ್ಕೆ ಹೋದಾಗ ಅದು ಶಿಲ್ಪಿ ಜಗನ್ನಾಚಾರ್ಯ ಸುಭದ್ರನೇ ಅಂತಕ್ಕಂಥದ್ದು ಇದೆ. ಆಗ ದೇವರೇ ಪ್ರತ್ಯಕ್ಷ ಆಗಿ ಮತ್ತೊಮ್ಮೆ ಅವರು ಕಲಿಸ್ಕೊಂಡಿರ್ತಕ್ಕಂಥ ಕೈಯನ್ನ ಮತ್ತೊಮ್ಮೆ ಅದು ತೋರಿಸುವಂತ ಅವಕಾಶ ಆ ದೇವರ ಆಶೀರ್ವಾದ ಒದಗಿ ಬಂತು. ತಂದೆ ಮಕ್ಕಳಿಗೂ ಕೂಡ ಆ ಒಂದು ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಈ ಜಗತ್ತಿಗೆ ಬೆರಗಾಗುವಂತ ಮೆರುಗು ತರುವಂತ ಶಿಲ್ಪಕಲೆಯನ್ನ ಭಾರತ ದೇಶದ ಮುಖಾಂತರ ಈ ಪ್ರಪಂಚಕ್ಕೆ ತೋರಿಸಿಕೊಂಡು ಹೋಗುವಂತಕ್ಕಂಥ ಮಾತು ಅಲ್ಲಿ ನಾನು ಯುವಕನ ಕೇಳ್ಕೊಳ್ತಾ ಇರಲಿಲ್ಲ. ಅವರು ಮನೆಯಿಂದ ಈ ಶಿಲ್ಪಕಲೆಯ ವಿಚಾರದಲ್ಲಿ ಹೊರ ಹೋದಾಗ ಅವರಿಗೆ ಜನ್ಮ ತಾಳಿದಂತ ಒಬ್ಬ ಸುಪುತ್ರ ಪರಿಣಿತರಾಗಬೇಕು, ಶಿಲ್ಪಿಯಾಗಿ ಹೊರಹೋಗ್ಬೇಕು ಅಂತ ಹೇಳಿ ಮೈಸೂರಿನಲ್ಲೂ ಅನೇಕ ತಾವು ಇರ್ಬೋದು, ವಿದ್ಯಾರ್ಥಿಗಳಾಗಿ ಹೊರಹೋಗಿರ್ಬೋದು. ಹಾಗಾಗಿ ಅನೇಕರು ಇವತ್ತು ದಿವಸ ಅಂತ ಮೂರ್ತಿಯನ್ನು ರೂಪಿಸುವಂತ ಕಲೆಯನ್ನು ತಾವು ಹೊಂದಿರ್ಬೋದು. ಹಾಗಾಗಿ ಮಂಜುಳಾ ಮೇಡಮ್ ನಾವು ಹೋಗ್ಬೇಕು ಅಂತ ಹೇಳಿಸ್ತಾ ಇದ್ರು. ನಿಮ್ಮ ಮಕ್ಕಳನ್ನು ಕಲೆಯನ್ನು ಬಿಂಬಿಸುವಂತ ರೀತಿಯಲ್ಲಿ ತಾವು ತೊಡಗಿಸುವರಾಗಬೇಕು ಅಂತಕ್ಕಂಥದ್ದು. ಎಷ್ಟು ಜನ ಶಿಲ್ಪಿಯ ಕಲೆಯನ್ನು ರೂಢಿಸುವಂತರಲ್ಲಿ ತಾವು ಇದ್ದೀರಾ ಅಂದಾಗ ನನ್ನ ಪ್ರಶ್ನೆ, ಎಷ್ಟು ಜನ ಇದ್ದೀರಾ? ಯಾರು ಇದ್ದೀರಾ? ಒಬ್ರು ಇಲ್ಲ. ನಿಮ್ಮ ಕಸಬೇನಿಲ್ಲ, ಬಿಸ್ನೆಸ್ ಅಥವಾ ಎಜುಕೇಶನ್ ಕೊಡೋದು ಅಥವಾ ಕಾರ್ಮಿಕರ. ಇನ್ನೊಬ್ಬ ಉತ್ತಮ ಶಿಲ್ಪಿ, ಹಿರಿಯ ಶಿಲ್ಪಿ ಅವರ ಮಾರ್ಗದರ್ಶನದಲ್ಲಿ ಅದನ್ನ